ಧರ್ಮಸ್ಥಳ ಗ್ರಾಮದ ಅರಣ್ಯದಲ್ಲಿ ಹಲವಾರು ಮೃತದೇಹ ಹೂತು ಹಾಕಿದ ಪ್ರಕರಣ ಸಂಬಂಧ ಜುಲೈ 29ರಂದು ದೂರುದಾರನ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳಿಂದ ಹೆಣಗಳ ಕಳಬರ ಹೊರತೆಗೆಯುವ ಕಾರ್ಯಾಚರಣೆಗೆ ಎಸ್ಐಟಿ ತಂಡದೊಂದಿಗೆ ವೈದ್ಯರ ತಂಡ ಜೊತೆಯಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಮುಂಜಾನೆಯೇ ಹಾಜರಾಗಿದ್ದರು. ಈ ವೇಳೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಇಬ್ಬರು ನುರಿತ ವೈದ್ಯರಾದ ಡಾಕ್ಟರ್ ಜಗದೀಶ್ ರಾವ್ ಮತ್ತು ಡಾಕ್ಟರ್ ರಶ್ಮಿ ತಂಡ ಎಸ್ಐಟಿ ಆದೇಶದ ಮೇರೆಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಸೋಮವಾರ ಸಾಕ್ಷಿ ಗುರುತಿಸಿದ ಸ್ಥಳಗಳಲ್ಲಿ ಇರುವ ಮೃತದೇಹದ ಅವಶೇಷ ಹೊರತೆಗೆಯುವ ಕಾರ್ಯಾಚರಣೆಗೆ ತಯಾರಿ ನಡೆಸಿದ್ದಾರೆ. ನಿನ್ನೆ ಗುರುತಿಸಲಾದ ಸ್ಥಳಗಳಲ್ಲಿ 12 ಮಂದಿ ಕಾರ್ಮಿಕರ ಸಹಾಯದಿಂದ ಸಾಕ್ಷಿ ದಫನ ಮಾಡಿದ ಸ್ಥಳ ಮಹಜೂರು ನಡೆಸಿದ ಸ್ಥಳದಲ್ಲಿ ಅವಶೇಷ ಹೊರತೆಗೆಯುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಸಹಾಯಕ ಆಯುಕ್ತರ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಡಿಐಜಿ ಅನುಚೇತ್, ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ, ಎಸ್ಪಿ ಸೈಮನ್, ಪುತ್ತೂರು ವಿಭಾಗ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಸಹಿತ ಕಂದಾಯ, ಅರಣ್ಯ, ಎಫ್ಎಸ್ಎಲ್ನ ಸೋಕೋ ವಿಭಾಗ, ಎಎನ್ಎಫ್, ಆಂತರಿಕ ಭದ್ರತಾ ದಳ, ಪೊಲೀಸ್ ತಂಡದ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಅಣಿಯಾಗಿದ್ದಾರೆ. ಪ್ರತಿಕಣ್ಣ ಬರ್ತಾರೆ ಮಾರೆ. ಆರಂಭ ಆಗ್ಬೋದು. ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ. ಅದರಿಂದ ಗೊತ್ತಾಗ್ತಾ ಇಲ್ಲ. ಉತ್ಖನನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ಬೋದು ಅನ್ನುವಂಥದ್ದು. ಕಾರ್ಮಿಕರು ಒಬ್ಬೊಬ್ಬರಾಗಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ಬೋದು. ಬೆಳಗಿನಿಂದ ಅವರು ಕಾಯ್ತಾ ಇದ್ರು, ಸುಮಾರು 2 ಗಂಟೆಗಳಿಂದ ಕಾಯ್ತಾ ಇದ್ರು. ಅದರ ಹಿಂದೆ ಒಂದಿಷ್ಟು ಕಂದಾಯ ಅಧಿಕಾರಿಗಳು, ವೈದ್ಯರು, ಯೂನಿಫಾರ್ಮ್ನಲ್ಲಿರುವಂಥ ವೈದ್ಯರನ್ನು ಕೂಡ ನಾವು ಗಮನಿಸ್ಬೋದು. ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವೈದ್ಯರ ತಂಡ ಕೂಡ ಬೇಕಾಗುತ್ತೆ. ಯಾಕಂದರೆ ಒಂದು ವೇಳೆ ಉತ್ಖನನದ ವೇಳೆ ಏನು ಅಲ್ಲಿಯ ಮೂಳೆ ಇತ್ಯಾದಿಗಳೆಲ್ಲ ಸಿಗುತ್ತೆ, ಅದನ್ನೆಲ್ಲ ಮರು ಜೋಡಣೆ ಮಾಡಿ ಅದರ ಒಂದು ಗಂಡು ಹೆಣ್ಣು ಇತ್ಯಾದಿ ಗುರುತುಪತ್ತೆ ಆಗಬೇಕು ಮೊದಲಾಗಿ. ಆಮೇಲೆ ಅವುಗಳ ಮರು ಜೋಡಣೆ ಆಗಬೇಕು. ದೇಹದ ಪ್ರತಿಯೊಂದು ಅಂಗಗಳು ಕೂಡ ಸಿಗಬೇಕು. ಆ ಜೋಡಣೆ ನುರಿತ ವೈದ್ಯರ ತಂಡ ಕೂಡ ಅಗತ್ಯ ಇರುತ್ತೆ. ಅಲ್ಲಿರುವ ಒಂದು ಶವ, 2 ಶವ ಇತ್ಯಾದಿಗಳನ್ನು ಗುರುತಿಸಬೇಕಾಗುತ್ತೆ. ಆ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಬೇಕಾದ್ರೆ ವೈದ್ಯರ ತಂಡ ಕೂಡ ಎಕ್ಸಾಕ್ಟ್ ಆ ಸ್ಥಳ ಏನಿದೆ ಅಲ್ಲಿ ಗುರುತು ಮಾಡುವಂಥ ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಇನ್ನೇನು ಗುರುತು ಮಾಡಿದ್ದಾರೆ ಆ ಜಾಗವನ್ನು ಮತ್ತೊಮ್ಮೆ ನೋಡುವುದು